ಎಲ್ಲರಿಗೂ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದು ನಮ್ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಮ್ಮನೇಲಿ ನಮ್ಮ ಅತ್ತೆ ಅವರು ಹಾಗೆ ಮಾಡ್ತಿದ್ರು, ನಾನು ಅದೇ ಥರನೇ ಮಾಡ್ತಿದ್ದೀನಿ. ಸರಿ, ಅದಕ್ಕೆ ಏನೇನು ಬೇಕಂದರೆ ಅಕ್ಕಿ ಮತ್ತು ಕಡಲೆಬೇಳೆ ಎರಡೂ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಬೆಲ್ಲ ಬೇಕು. ಸರಿ, ದ್ರಾಕ್ಷಿ, ಖರ್ಜೂರ ಇದು ಒಣ ದ್ರಾಕ್ಷಿನ ಅದು ನೆನೆಸಿಟ್ಕೊಂಡಿದ್ದೆ. ಸರಿ, ಕೊಬ್ಬರಿ, ಬಾದಾಮಿ, ಗೋಡಂಬಿ, ಏಲಕ್ಕಿ ಇಷ್ಟು ಬೇಕು. ಇವಾಗ ನಾನೇನು ಮಾಡಿದ್ದೀನಿ, ಇಲ್ಲಿ ಕುಕ್ಕರಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈ ಅಕ್ಕಿ ಮತ್ತು ಕಡಲೆಬೇಳೆ ಇದೆಯಲ್ಲ ಅದನ್ನು ಈ ಕುಕ್ಕರ್ಗೆ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ. ಕುಕ್ಕರ್ ಮುಚ್ಚಿಬಿಟ್ಟು ಚೆನ್ನಾಗಿ ಅದು ಬೇಯಬೇಕು, ಅಂದರೆ ಮೆತ್ತಗಾಗಬೇಕು. ಕಡಲೆಬೇಳೆ ಮೆತ್ತಗಾಗಬೇಕು, ಅಕ್ಕಿ ಕಡಲೆಬೇಳೆ ಮುಚ್ಚಿಟ್ಬಿಟ್ಟು ಒಂದು 2-3 ಸರ್ತಿ ಕೂಗಿಸ್ಬಿಡ್ತೀನಿ. ಈ ಬೆಲ್ಲನ ಅಂದರೆ ಕರಗಿಸ್ಕೋದಕ್ಕೆ ಹಾಕ್ತಿದ್ದೀನಿ. ಸರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತೀನಿ. ಇಲ್ಲಿ ಕುಕ್ಕರಲ್ಲಿ ಅಕ್ಕಿ ಕಡಲೆಬೇಳೆ ಹಾಕಿ ಇದು ಬೇಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ಬೆಲ್ಲನ ಕರಗಿಸೋಕೆ ಇಟ್ಟಿದ್ದೀನಿ. ಈಗ ಇದು ಗೋಡಂಬಿ, ಬಾದಾಮಿ ಎಲ್ಲನೂ, ಕೊಬ್ಬರಿ ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೋತೀನಿ. ಫಸ್ಟು ಬಾದಾಮಿ ಹಾಕ್ತೀನಿ, ಗೋಡಂಬಿ ಹಾಕ್ತೀನಿ, ಏಲಕ್ಕಿ ಹಾಕಿ, ಸರಿ, ಖರ್ಜೂರನ್ನು ನಾನೇನು ಮಾಡಿದೆ, ತುರ್ಕೊಂಡ್ಬಿಟ್ಟೆ, ನೆನೆಸಿದ್ನಲ್ಲ, ಸರಿ ತುರ್ಕೊಂಡ್ಬಿಟ್ಟೆ. ಸರಿ, ತುರಿದು ಈಗ ಅದನ್ನು ಪುಡಿ, ಅಂದರೆ ಕೊಬ್ಬರಿನೂ ಹಾಕಿ ನುಣ್ಣು ಪುಡಿ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಡ್ಬಿಡ್ತೀವಿ. ನೀಟಾಗಿ ಮುಚ್ಚಿಬಿಟ್ಟು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋತೀವಿ. ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಬಿದ ಮೇಲೆ ನೋಡಿ ಹೀಗೆ ನುಣ್ಣಗೆ ರುಬ್ಬಿದ್ದೀನಿ, ಆಯಿತಾ? ಸರಿ, ಆಮೇಲೆ ಇಲ್ಲಿ ಬೆಲ್ಲ ಕರಗಿದೆ. ಇಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹಿಂಗೆ ಇದು ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಅದು ಕಡಲೆಬೇಳೆ ಚೆನ್ನಾಗಿ ಬೆಂದರೆ ನಿಮಗೆ ಅದು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿಬಿಟ್ಟು ನಿಮಗೆ ಇದು ಬೆಲ್ಲನ ಕರಗಿಸ್ಬಿಟ್ಟು ಅದನ್ನು ನಾನು ಶೋಧಿಸ್ಕೊಂಡೆ. ಅದು ಕೆಲವು ಸರ್ತಿ ಬೆಲ್ಲದಲ್ಲಿ ಇದು ಕಲ್ಲುಗಳಿರುತ್ತಲ್ಲ, ಹಾಗಾಗಿ ಅದನ್ನು ಶೋಧಿಸ್ಕೊಂಡೆ. ಇವಾಗ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸೋದು. ಆಮೇಲೆ ಈ ರುಬ್ಬಿರೋದನ್ನು ಇದಕ್ಕೆ ಹಾಕೋದು. ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸರಿ, ಇದಕ್ಕೆ 1 ಲೋಟ ಹಾಲು ಹಾಕ್ತೀನಿ. ನಿಮಗೆ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೋದು. ಸರಿ, ಚೆನ್ನಾಗಿ ಹಾಕಿ ಕಲಕ್ಬಿಟ್ಟು ಕುದಿಸ್ಬೇಕು. ಇದು ಡ್ರೈ ಫ್ರೂಟ್ಸು ಇದು ಎಲ್ಲ ನಿಮಗೆ ಹಾಕೋದ್ರಿಂದ ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪಾಯಸ ಮಾತ್ರ ಅಕ್ಕಿ ಕಡಲೆಬೇಳೆ ಪಾಯಸ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸರಿ, ಇವಾಗ ಇದನ್ನು ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಚೆನ್ನಾಗಿ ಕುದ್ದಿದೆ, ಆಯಿತು ಪಾಯಸ. ಇವಾಗ ಇದು ಬೇರೆ ಪಾತ್ರೆಗೆ ನಾನು ಹಾಕ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಸರಿ, ಈಗ ಹಾಕ್ತಿದ್ದೀನಿ. ಈ ಹದದಲ್ಲಿದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ, ದ್ರಾಕ್ಷಿ ಇಟ್ಕೊಂಡಿದ್ನಲ್ಲ, ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಹಾಕ್ತಾಯಿದ್ದೀನಿ. ರೆಡಿ ಆಯಿತು ಅಕ್ಕಿ ಕಡಲೆಬೇಳೆ ಪಾಯಸ. ಮಾಡಿ ನೀವು ಈ ಥರ ಸರಿ ತಿಂದು ನನಗೆ ತಿಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಭಗವಂತ. ಥ್ಯಾಂಕ್ ಯು.